ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದೆ ಸರ್. ನಿನ್ನೆ ನಾವು ಬೆಂಗಳೂರಿನಲ್ಲಿ ಕುರುಬು ನಮ್ಮ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದಂತ ರೈತ ರತ್ನ ಕುರುಬು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಹಾಂ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಿನ್ನೆ ರೈತರ ನಿಯೋಗ ಭೇಟಿ ಮಾಡಿದ್ವಿ. ಹೌದು ಸರ್. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನೋ ರಾಜ್ಯದಲ್ಲಿ ಈಗಾಗಲೇ ನಾನು ಕೂಡ ವೀಕ್ಷಣೆ ಮಾಡಿದ್ದೀನಿ. ನೀವ್ ಹೇಳಿರ್ತಕ್ಕಂತ ಏನು ಈ ಸಮಸ್ಯೆಗಳಿದೆ, ಏನು ರಾಜ್ಯದಲ್ಲಿರ್ತಕ್ಕಂತ ಸುಮಾರು 38 ಕೆರೆಗಳ ಹೂಳ್ ತೆಗೆಸ್ಬೇಕು. ಆ ಹೂಳನ್ನ ರೈತರ ಜಮೀನಿಗೆ ಬಿಟ್ರೆ ಅದು ಫಲವತ್ತತ್ತಾಗಿ ಬೆಳೆ ಬರ್ತದೆ, ರಸಗೊಬ್ಬರದ ಕೊರತೆ ಕಡಿಮೆ ಆಗ್ತದೆ. ಜೊತೆಗೆ ಏನು ಮಳೆಯಿಂದ ಹಾನಿಯಾಗಿದೆ ಬೆಳೆಗಳು, ಆ ಹಾನಿಯಾಗಿರ್ತಕ್ಕಂತ ಬೆಳೆಗಳಿಗೆ ಏನು ಮಳೆ ಆಶ್ರಿತ ಬೆಳೆ, ಆ ಮಳೆ ಆಶ್ರಿತ ಬೆಳೆಗೆ 1 ಎಕರೆಗೆ 25,000 ಕನಿಷ್ಠ ಕೊಡ್ಲೇಬೇಕು. ಆಮೇಲೆ ನೀರಾವರಿ ಪ್ರದೇಶದಲ್ಲಿ ಆಗಿರ್ತಕ್ಕಂತ ಬೆಳೆಗೆ 1 ಎಕರೆಗೆ ಕನಿಷ್ಠ 40,000 ಕೊಡಬೇಕು ಅನ್ನುವಂತ ಒತ್ತಾಯ ಕೂಡ ಮಾಡಿದ್ವಿ. ಹೌದು ಸರ್. FRP ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡಿದೆ. ಆ ಬೆಲೆ ಅವೈಜ್ಞಾನಿಕವಾಗಿದ್ದು ರೈತರಿಗೆ ತುಂಬಾ ನಷ್ಟ ಆಗ್ತಿದೆ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಿದೆ. ಅದಕ್ಕ ಏನೋ ರಾಜ್ಯ ಸರ್ಕಾರ SAP ಅಂತ ಕಮಿಟಿ ಮಾಡಿದೆ. ಆ ಕಮಿಟಿನಲ್ಲಿ FRPಗೆ ಹೆಚ್ಚುವರಿಯಾಗಿ ಏನು ಕಬ್ಬಿನಿಂದ ಬರ್ತಕ್ಕಂತ ಉಪೋತ್ಪನ್ನಗಳ ಲಾಭ ಮತ್ತೆ ಸಕ್ಕರೆ ಇಳುವರಿ ಆಧಾರದಲ್ಲಿ ಮೋಸ ಮಾಡ್ತಿದ್ರೆ ಇದನ್ನೆಲ್ಲ ಸೇರಿಸಿ ಕನಿಷ್ಠ 9 ಇಳುವರಿಗೆ ಟನ್ನಿಗೆ 4,500 ರೂಪಾಯಿ ರೈತರ ಹೊಲದಲ್ಲಿ ಬೆಲೆ ನಿಗದಿ ಮಾಡಬೇಕು. ರೈತರ ಹೊಲದಲ್ಲಿನ ದರ ಅಂತ ಹೇಳಿದ್ರೆ ಆ ಕಾರ್ಖಾನೆಯವರೇ ಜಮೀನಲ್ಲಿ ಕಡ್ಕೋಬೇಕು, ಅವರೇ ಹೂಡ್ಕೊಂಡು ಹೋಗ್ಬೇಕು. ಕಬ್ಬಿನ FRP ದರ ಅವೈಜ್ಞಾನಿಕವಾಗಿದ್ದು ರಾಜ್ಯ ಸಲಹಾ ಬೆಲೆ ಅದರಲ್ಲಿ ಹೆಚ್ಚುವರಿ ಬೆಲೆ ನಿಗದಿ ಮಾಡಿ ರೈತನಿಗೆ ಕೊಡಿಸ್ಬೇಕು. ರೈತನ ಹೊಲದಲ್ಲಿನ ದರ ಅಂತೇಳಿ 1 ಟನ್ ಕಬ್ಬಿಗೆ 4,500 ರೂಪಾಯಿ ಕೊಡಬೇಕು ಎಂಬಿತ್ಯಾದಿ ಒತ್ತಾಯಗಳನ್ನ ಕೂಡ ಮಾಡಿದ್ದೀವಿ. ನಮ್ಮ ರಾಜ್ಯದ ನಿಯೋಗದಲ್ಲಿ ಏನು ಶಿವಮೊಗ್ಗ ಜಿಲ್ಲೆಯಿಂದ ಇದ್ರು, ದಾವಣಗೆರೆ ಜಿಲ್ಲೆಯಿಂದ ಇದ್ರು. ರೈತರ ನಿಯೋಗದಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬು ಶಾಂತಕುಮಾರ್, ಸಂಘಟನಾ ಕಾರ್ಯದರ್ಶಿಗಳಾದ ಅತ್ತಿಹಳ್ಳಿ ದೇವರಾಜ್, ಬರ್ಡನ್ಪುರ ನಾಗರಾಜ್, ಲೋಕೇಶ್, ಸಿದ್ದೇಶ್, ಬನ್ನೂರು ಸೂರಿ, ಮಹಾದೇವ ಸ್ವಾಮಿ ಮತ್ತಿತರ ಎಲ್ಲ ಜಿಲ್ಲೆಯ ರೈತ ಮುಖಂಡರು ಭಾಗವಹಿಸಿದ್ದರು. ಜಯ ಕರ್ನಾಟಕ ನ್ಯೂಸ್, ಬೆಂಗಳೂರು.